ನಮಸ್ಕಾರ ದೇವರು. ಹೇಳ್ರಪ್ಪ ಹೇಳ್ರು. ನೀವೇನು ಕರ್ನಾಟಕ ಬಾವುಟ ಹಾರಿಸಿದ್ರಿ, ಅದಕ್ಕೂ ಸ್ವಲ್ಪ ದಿನ ಮೊದಲು ಅಯ್ಯಪ್ಪ ಸ್ವಾಮಿ ಇವರು ತಮಿಳುನಾಡು ಹೋದಾಗ ಅಲ್ಲಿ ಬಾವುಟನ ತೆಗೆಸಿದ್ರು. ಸೊ ಅದೇ ನಾಡಲ್ಲಿ ನೀವು ಕರ್ನಾಟಕ ಬಾವುಟನ ಹಾರಿಸಿದ್ರಿ. ಸೊ ಎಷ್ಟು ಖುಷಿ ಇದೆ. ಮತ್ತೆ ಕರ್ನಾಟಕ ಬಾವುಟ ಹಾರಿಸೋದಕ್ಕೆ ಸಂದರ್ಭಗಳು ಬೇಕಾ, ಏನೋ ಜಾಗ ಬೇಕಾ? ನಮ್ಮ ಬಾವುಟ ಸರ್ ಉಚ್ಕಳಕ ಮೇಲೆ ಹಾರಿಸಿದ್ವಿ, ನಮ್ಮೂರ ಹಾರಿಸ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂಬರೀಶ್ ಸರ್ ಹಿಂದೆ ಬಹಳ ದಿನ ಪ್ರಾರಂಭದಿಂದ ಅವ್ರಿದ್ರು. ಇವತ್ತಿನ ದಿನ ಅವ್ರನ್ನ ಯಾವ ತರ ಸ್ಮರಣೆ ಮಾಡ್ತೀರಾ ವಿನ್ನಿಂಗ್ ಇದರಲ್ಲಿ? ಆಮೇಲೆ ಅವ್ರ ಜೊತೆ ಇದ್ದ ಹೋರಾಟ ನಿಮ್ಗೆ ಪ್ರಾರಂಭದ ಸೀಸನ್ಸ್ ನಲ್ಲಿ ಅವ್ರು ಇರೋವರೆಗೂ ಯಾವ ತರ ನಿಮ್ಗೆ ಸಪೋರ್ಟ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಟೈಮ್ ಕೊಡಿ ಸರ್. ನಿಮ್ಗೆ ಯಾಕೆ ಬೇಕದು? ತಿಕ್ಕಾ ಮುಚ್ಕೊಂಡು ಹೋಗಲ್ಲ. ಕೆಲವು ವ್ಯಕ್ತಿಗಳು ಇದ್ರು ನಮ್ಮೊಟ್ಟಿಗೆ ಇದಾರೆ ಅಂತ ನಮ್ಗೆ ಅನ್ಸಲ್ಲ. ಕೆಲವು ವ್ಯಕ್ತಿಗಳು ನಮ್ಮೊಟ್ಟಿಗೆ ಇಲ್ಲ ಅಂತ ಯಾವತ್ತೂ ಅನ್ಸಿಲ್ಲ ಸರ್. ಅವ್ರು ನಮ್ಮವರು. ಅವರು ನೀವು ನಂದು ಹೇಳಿರ ವೈರಲ್ ವಿಡಿಯೋಗಳು ನಾವು ಗೊತ್ತು ನಮ್ಗೆ ಬಯಸ್ಕೊಂತ ಇದ್ದೀವಿ ರೀತಿ ಅವ್ರ ಹತ್ರ. ಅಲ್ಲಿ ಏನಾರ ಮ್ಯಾಚ್ ಹೋಗ್ಬಿಟ್ರೆ ಡಗೋಟಿಗೆ ಬರ್ಬೇಕು, ಹಂಗೆ ಓಡಬಿಡ್ಬೇಕು ಅನ್ಸತ್ತೆ ನಮಗೆ. ಬಟ್ ಐ ಟೆಲ್ ಯು, he was our biggest strength, biggest entertainment and biggest fun. ಅವರು ಜೊತೆಗಿದ್ದಾಗ ಮಜಾ ಬೇರೆ. ಆಮೇಲೆ ನೀವು ನೋಡಿರ್ತೀವಿ ಚಿಕ್ಕ ಲಕ 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 ಹೂವ ಅಂತೆಲ್ಲ ತಂದಿದ್ದು ಅವರೇನ ಆ ಟೈಮಲ್ಲಿ. ಸೊ ವಿ ಮಿಸ್ ಇಟ್ ಥರೋಲಿ ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಡಗೋಟ್ನ ನೋಡಿರ್ತೀವಿ ಸರ್, ರೀಪ್ಲೇಸ್ಮೆಂಟ್ ಇಲ್ಲ ಸರ್, ಅದು ಅವರೇ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಅವ್ರು ಯಾವತ್ತೂ ಅವರು ನೀವು ಒಂದು ಮಾತು ಹೇಳಿದ್ರೆ ನಮಗೆ ನಿಮಗೆ ಸಾಕು ಅಂತ ಅನಿಸಿಲ್ವಾ ಅಂತ ಸರ್. 12 ಸೀಸನ್ಕಿಂತ ಮುಂಚೆ ಮೊದಲನೇ ಸೀಸನ್ನು ನನ್ನನ್ನು ಅವ್ರ ಮನೆ ಕರೆದು, ಇದು ನಮ್ಮ ಚಿತ್ರರಂಗಕ್ಕೋಸ್ಕರ, ಕನ್ನಡ ಚಿತ್ರರಂಗದ ಕಲಾವಿದರ ಸಂಘಕ್ಕೋಸ್ಕರ ಇದನ್ನು ನೀವು ಮಾಡಬೇಕು, ಇದನ್ನ ಸಂಘಕ್ಕೆ ಒಂದು ಹೆಲ್ಪ್ ಇದೆ ಅಂದಾಗ ಇದಕ್ಕೆ ರಾಕ್ಲೈನ್ ಅವರು ನಮ್ಮನ್ನು ಕರೆದು ಮಾತಾಡಿದಾಗ ನಾವು ಸಂಘದಕ್ಕೋಸ್ಕರ ಫಸ್ಟ್ ಪ್ರಾರಂಭ ಮಾಡಿದ್ವಿ ಸರ್. ಇದನ್ನು ಆರ್ಟಿಸ್ಟ್ ಅಸೋಸಿಯೇಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ವಿ. ಇದರಿಂದ ಬರೋ ದುಡ್ಡಲ್ಲಿ ಹೋಗುತ್ತೆ ಅಂತ ನಾವು ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿವರೆಗೂ ಅವ್ರು ಹೇಳಿದ ಮಾತನ್ನ ಉಳಿಸ್ಕೊಂಡು ಹಾಗೇ ನಡ್ಕೊಂಡು ಬರ್ತಾ ಇದ್ರೆ ಬರ್ತು. ಯಾವತ್ತು ತಿರುಗಿಬಿಟ್ಟು ನಮಗೆ ಪೇಮೆಂಟ್ ಬೇಕು, ನಮ್ಗೆ ಅದು ಬೇಕು, ಇದು ಬೇಕು ಅಂತ ಹೇಳಿ ದೊಡ್ಡವರು ಅವತ್ತು ಹೇಳಿದ್ರು ಗಾಡಿ ಅಂತ, ಇವತ್ತು ಪಾಲಿಸ್ತಾ ಇದ್ದೀವಿ ಸರ್. ಮಂಜು ಅಂತ ವಿ ಸ್ಟುಡಿಯೋದಿಂದ ಸರ್. ಚೆನ್ನೈ ವಿರುದ್ಧ ಆಡುವಾಗ ಆಕ್ಚುಲಿ ಕರಣ್ ಅವ್ರಿಗೆ ಕಾಲು ಇಂಜೂರ್ ಆಗುತ್ತೆ, ಪೈನ್ ಆಗಿರುತ್ತೆ. ಆಗ ರನ್ನರ್ ಆಗಿ ಡಾಲಿ ಕೃಷ್ಣ ಅವರು ಹೋಗಿರ್ತಾರೆ. ಬಟ್ ಅಂಪೈರ್ ಒಪ್ಕೊಂಡಿರಲ್ಲ. ತುಂಬಾ ಮಾತುಕತೆ ಆದ್ಮೇಲೂ ಕೂಡ ವಾಪಸ್ ಬರ್ತಾ ಇರ್ತಾರೆ. ನೀವ್ ಫೀಲ್ಡ್ ಹೋಗಿ ಅಲ್ಲಿ ಏನ್ ಮಾತುಕತೆ ಆಯ್ತು, ಆ ಇಂಟ್ರೆಸ್ಟಿಂಗ್ ಸ್ಟೋರಿ ನಾನು ಕೇಳಕ್ ಇಷ್ಟಪಡ್ತೇನೆ. ಒಂದೇ ಮಾತಿಗೆ ಒಪ್ಕೊಳ್ತಾರೆ ಅವರು. ಮಾತಿಗೆ ತೂಕ ಇರಬೇಕಲ್ಲ. ಇನ್ಫ್ಯಾಕ್ಟ್ KCCCL ಅಲ್ಲಿ ಒಂದು ರೂಲ್ಸ್ ಇದೆ. ರೂಲ್ಸ್ ಏನಂತಂದ್ರೆ, ನೀವು ಟಾಸ್ಕಿನ ಮುಂಚೆ ಒಬ್ಬರನ್ನ ಆಯ್ಕೆ ಮಾಡಬಹುದು, ಇವರಿಗೆ ಹೆಲ್ಪ್ ರನ್ನರ್. ಅದನ್ನ ನಾವು ಅಂಡರ್ಲೈನ್ ಮಾಡಿರ್ತೀವಿ. ನಾರ್ಮಲ್ ಆಗಿ ಇಡೀ ಟೀಮ್ ಏನ್ ಮಾಡ್ತಾರೆ, ಅವ್ರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅನ್ನಲ್ಲ, ನನಗೆ ಕೊಟ್ಟಿರ್ತಾರೆ ನೀವು ತಗೊಳ್ಳಿ ಅಂದ್ಬಿಟ್ಟು. ನಾನು ಅವತ್ತು ಕರಣ್ ಅವ್ರಿಗೆ ಹಾಕಿರ್ತೀನಿ, ನನ್ನ ಹೆಸರಲ್ಲಿ ಹಾಕಿರಲ್ಲ, ಕರಣ್ ಅವ್ರಿಗೆ ಹಾಕಿರ್ತೀನಿ. ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವತ್ತು ಏನೋ ಒಂದು ಡಿಸಿಷನ್ ಅಲ್ಲಿ ಏನ್ ಬರುತ್ತೆ, ಅವ್ರಿಗೆ ಆಡಕ್ಕಾಗಲ್ಲ, ರನ್ನರ್ನ ಕೊಡಬೇಕು ಅಂತ ಬಂದಾಗ ಆಗಲ್ಲ ಅಂದ್ರೆ ನೋಡ್ತೀನಿ ಇನ್ನೊಂದು ಬಾಲ್ ಆಡಿ ಅಂತ ಬರುತ್ತೆ. ನಾನು ಇನ್ನೊಂದು ಬಾಲ್ ಏನಕ್ಕೆ ವೇಟ್ ಮಾಡಬೇಕು? ರನ್ನರ್ ಇಸ್ ಆಲ್ರೆಡಿ ಅಲಾಟೆಡ್, ಇಟ್ ಇಸ್ ಅಫಿಷಿಯಲ್. ಸೊ ಹಿ ಕ್ಯಾನ್ ಟೇಕ್ ಇಟ್ ಫ್ರಮ್ ದ ಫಸ್ಟ್ ಬಾಲ್. ನೀವು ಎಷ್ಟೋ ಸತಿ ನೋಡಿರ್ತೀವಿ ಪ್ರತಿ ಮ್ಯಾಚ್ ಅಲ್ಲೂ ರೂಲ್ಸ್ ಪ್ರಕಾರ ಏನಂದ್ರೆ, ರನ್ನರ್ ಯಾರಿಗೆ ಕೊಟ್ಟಿರ್ತೀವಿ ಅವ್ರು ಕೂಡ 3 ಬಾಲ್ ಆಡಬೇಕು. ಅವರು he should face 3 balls and then take it, only for the visual ಅಷ್ಟೇ. ಬರ್ಬೇಕಾದ್ರೆ ಇಬ್ಬಿಬ್ರು ನಡ್ಕೊಂಡ್ ಬರಬೇಡಿ ಅನ್ನೋದಕ್ಕೋಸ್ಕರ ಅವ್ರು ಆಡಿದ್ರು ಆಲ್ರೆಡಿ. ಸೊ ಇವಾಗ ಏನಾಗುತ್ತೆ, ತುಂಬಾ ಒಳ್ಳೆಯವ್ರಾಗಬೇಕು ಅಂತ ನಾನು ಡೆಕೋಟಲ್ಲೇ ಕೂತ್ಕೋಬೋದು. ನಾನು ಒಳ್ಳೆಯವ್ರಾಗಕ್ಕೆ ಹೋಗ್ತಾ ಇದ್ದೆ, ನಾನು ಗೆಲ್ಲಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಟೀಮ್ ಪರ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ಐ ವೆಂಟ್ ಇನ್ ಅಂಡ್ ಐ ಹ್ಯಾಡ್ ಮೈ ಓನ್ ಬಿಟ್ ಆಫ್ ವೆರಿ ಸ್ವೀಟ್ ಟಾಕ್ಸ್ ಅಂಡ್ ಸರ್. ಮೊದಲಿಗೆ ನಿಮ್ಗೆ ಎಲ್ಲರಿಗೂ ಶುಭಾಶಯಗಳು. 12 ವರ್ಷ ನಿಮ್ಮ ಬಾಯಿಂದ ಇಷ್ಟು ಶುದ್ಧವಾದ ಕನ್ನಡವನ್ನು ಕೇಳಲು ನಾನು ತುಂಬಾ ತುಂಬಾ ಖುಷಿ ಪಡುತ್ತಿದ್ದೇನೆ. ನಮ್ಮ ಸ್ಫೂರ್ತಿಯೇ ನೀವು. ಹೇಳಿ. ಥ್ಯಾಂಕ್ ಯು ಸರ್. ಒಂದು ಮಾತು ಹೇಳಿದ್ರಿ ನೀವೀಗ, ಕಲಾವಿದರ ಸಂಘಕ್ಕಾಗಿ ನಾವು ಈ ಒಂದು ಆಟವನ್ನು ಆಡ್ತಾ ಇದ್ದೀವಿ. ತುಂಬಾ ಖುಷಿಯಾದಂತ ವಿಚಾರ. ಸೊ ಅವರು ಅಂಬರೀಶ್ ಅಣ್ಣವರು ಹಾಕಲ್ಪಟ್ಟಿದಂತ ಹಾದಿಯಲ್ಲೇ ಹೋಗ್ತಾ ಇದ್ದೀರಾ. ಸೊ ಅವತ್ತಿಂದ ಇವತ್ತವರೆಗೂ ಕೂಡ CCL ಇಂದ ಏನೇ ಒಂದು ₹1 ಇರ್ಬೋದು ಅಥವಾ 1 ಕೋಟಿ ಇರ್ಬೋದು, ಏನೇ ಬಂದ್ರು ಕೂಡ ಅಲ್ಲಿಗೆ ಕಲಾವಿದರ ಸಂಘಕ್ಕೆ ಹೋಗ್ತಾ ಇದೆ.
ಕಲಾವಿದರ ಒಂದು ನಿಧಿಗೆ ಹೋಗ್ತದೆ, ಅವರಿಗೆ ಹೆಲ್ಪ್ ಆಗುತ್ತೆ. ಆದ್ರೆ ಎಷ್ಟೋ ಜನ CCL ಆಡುವಂತ ಕಲಾವಿದರಿಗೆ ಇನ್ನು ಆ ಒಂದು ಕಲಾವಿದರ ಸಂಘದ ಮೆಂಬರ್ಶಿಪ್ ಸಿಕ್ಕಿಲ್ಲ. ಸೊ ಅಂಬರೀಷ್ ಅಣ್ಣ ಅವರು ಇದ್ದಾಗಲೇ ಸತ್ತೋಗ್ಬಿಡ್ತಾ ಕಲಾವಿದರ ಸಂಘ ಅಂತ ಒಂದೊಂದ್ಸಲ ಇಲ್ಲ, ಆಕ್ಚುಲಿ ನಮಗೆ ಗೊತ್ತಿರೋ ಹಾಗೆ ಕಲಾವಿದರ ಸಂಘದಲ್ಲಿ ಎಷ್ಟೋ ಜನಕ್ಕೆ ಆ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ. ಕೊಡ್ತಾರವ್ರಿಗೆ ಕೊಡ್ತಾರೆ. ಇನ್ನು ಯಾರಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಒಂದು ಕಾರ್ಡ್ ಇಲ್ಲ ಅಂದ್ರೆ ಅವ್ರು ನಮ್ಗೆ ಹೇಳ್ಬೇಕು ಪರ್ಸನ ಮತ್ತೆ ಇನ್ನು ಕಾರ್ಡ್ ಇಲ್ಲ ಅಂತ. ಯಾರ್ಯಾರ ಹತ್ರ ಇರೋ ಖಂಡಿತ ಸಂಘದ ಕಡೆಯಿಂದ ಕೊಡ್ಸೋ ಜವಾಬ್ದಾರಿ ನಂದು. ಅದೇನು ಅವ್ರು ಯಾವತ್ತೂ ಅದು ತುಟಿ ಬಿಟ್ಟಿ ಕಂಡಿಲ್ಲ. ಯಾರ್ಯಾರ ಹತ್ರ ಇರ್ಲಿಲ್ಲ ಮುಂಚೆ ಗೊತ್ತಿರೋರ್ಗೆ ಎಲ್ಲರಿಗೂ ಕೊಡ್ಸಿದೀವಿ. ಹಾಗಂದ್ಬಿಟ್ಟು ಇನ್ನೊಂದು ನನ್ನ ಪ್ಲೇಯರ್ಸು CCL ಕರ್ನಾಟಕ ಬುಲ್ಡೋಸರ್ಸ್ ಕಡೆಯಿಂದ ದುಡ್ಡು ಇಸ್ಕೊಳ್ತಾರೆ ಆಡ್ತಾ ಇರ್ಬೋದು. ಬಟ್ ಅವರಷ್ಟು ಜನಕ್ಕೂ ನಾವಿದ್ದೀವಿ. ಅದು ಯಾವತ್ತೂ ಕೊರತೆ ಆಗಿಲ್ಲ, ಆಗೋದು ಇಲ್ಲ. ಹಾಗೆಯೇ ಸಂಘ ಯಾವತ್ತೂ ಸಪೋರ್ಟ್ ಇದೆ. ಇವತ್ತಿಗೂ ರಾಕ್ ಲೈನ್ ಸರ್ ಯಾವ ಒಂದು ಅವರಾಗಿ ಒಂದು ನಿಂತ್ಕೊಂಡು ಏನು ಸಂಘಕ್ಕೆ ಬೆಂಬಲವಾಗಿ ನಿಂತಿದ್ದಾರೋ ಒಂದು ಫೋನ್ ಕಾಲ್ ಹಾಕಿದ್ರೆ ಯಾರ ಹತ್ರ ಕಾರ್ಡ್ ಇಲ್ಲ ಅಂದ್ರೆ 100% ಕೊಡ್ತಾರೆ ಸರ್. ಯಾಕಂದ್ರೆ ಕೊಡ್ಬೇಕು ಅನ್ನೋದಲ್ಲ, ಈ ಪ್ಲೇಯರ್ಸ್ ಕೂಡ ಅಷ್ಟೇ ಒಂದು ಜೀವ